ಇನ್ಶೂರೆನ್ಸು ಮತ್ತು ಇನ್ಕಮ್ ಟ್ಯಾಕ್ಸ್ ಬೆನಿಫಿಟ್ ಜೊತೆಗೆ ಷೇರು ಮಾರುಕಟ್ಟೆಯ ಪ್ರಯೋಜನವನ್ನ ಪಡ್ಕೋಬೇಕಂತ ಹೇಳಿದ್ರೆ ಇತ್ತೀಚೆಗೆ ಲಾಂಚ್ ಆಗಿರುವಂತ LICಯ ಪ್ರೊಟೆಕ್ಷನ್ ಪ್ಲಸ್ ಪ್ಲಾನ್ ತುಂಬಾನೇ ಉತ್ತಮವಾದುದು. ತುಂಬಾನೇ ಯೂನಿಕ್ ಆಗಿರುವಂತ ಈ ಪ್ರೊಟೆಕ್ಷನ್ ಪ್ಲಸ್ ಪ್ಲಾನ್ ಅಲ್ಲಿ ಬೇರೆಲ್ಲ ಯೂನಿಟ್ ಲಿಂಕ್ಡ್ ಪ್ಲಾನ್ ಗಳಲ್ಲಿ ಇಲ್ಲದೆ ಇರುವಂತ ಅಟ್ರಾಕ್ಟಿವ್ ಫೀಚರ್ಗಳು ಇದರಲ್ಲಿ ಇವೆ. ಇದು ಸಹ ಒಂದು ಮಾರ್ಕೆಟ್ ಲಿಂಕ್ಡ್ ಪ್ಲಾನ್ ಆಗಿದ್ದು ಪಾಲಿಸಿಯಲ್ಲಿ ನಾವು ಎಷ್ಟು ಪ್ರೀಮಿಯಂ ಕಟ್ಟಬೇಕು ಅನ್ನೋದನ್ನ ಡಿಸೈಡ್ ಮಾಡಿಕೊಂಡು ಪಾಲಿಸಿನ ಶುರು ಮಾಡ್ಕೋಬಹುದು. ಹಾಗೆ ನಾವು ಕಟ್ಟುವ ಆನ್ಯುವಲ್ ಪ್ರೀಮಿಯಂ ನ ಎಷ್ಟು ಮಲ್ಟಿಪಲ್ ಅಲ್ಲಿ ಇನ್ಶೂರೆನ್ಸ್ ಕವರ್ ಇರಬೇಕು, ಹಾಗೆ ಪಾಲಿಸಿ ಟರ್ಮ್ ಏನ್ ಬೇಕು, ಹಾಗೆ ಪ್ರೀಮಿಯಂ ನ ಎಷ್ಟು ವರ್ಷ ಕಟ್ತೀವಿ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೋಬಹುದು. ರೆಗ್ಯುಲರ್ ಆಗಿ ಅವಧಿ ಪೂರ್ತಿ ಪ್ರೀಮಿಯಂ ಕಟ್ಟೋ ಆಪ್ಷನ್ ಜೊತೆಗೆ ಲಿಮಿಟೆಡ್ ಆಗಿ 5-10 ಇಯರ್ಸ್ ಕಟ್ಟುವಂತ ಆಪ್ಷನ್ ಸಹ ಇದೆ. ಈ ಯೋಜನೆ ಇನ್ನೊಂದು ಅಟ್ರಾಕ್ಟಿವ್ ಫೀಚರ್ ಅಂತ ಹೇಳಿದ್ರೆ ಟಾಪ್ ಅಪ್ ಮಾಡುವಂತ ಅವಕಾಶ. ಪಾಲಿಸಿಯ ಎಲ್ಲಾ ಬೆನಿಫಿಟ್ಸ್ ಸರಿಯಾಗಿ ಸಿಗಬೇಕಂತ ಹೇಳಿದ್ರೆ ಬೇಸ್ ಪ್ರೀಮಿಯಂ ನ ರೆಗ್ಯುಲರ್ ಆಗಿ ನಾವು ತಕೊಂಡಿರುವಂತ ಮೋಡ್ ಪ್ರಕಾರ ಕಟ್ಕೊಂಡು ಹೋಗ್ಬೇಕಾಗುತ್ತೆ. ಒಂದೊಮ್ಮೆ ನಮ್ಮ ಹತ್ರ ಎಕ್ಸ್ಟ್ರಾ ಹಣ ಇದೆ ಅಥವಾ ಮಾರ್ಕೆಟ್ ತುಂಬಾ ಫೇವರೇಬಲ್ ಆಗಿದೆ, ಇನ್ನ ಇನ್ವೆಸ್ಟ್ ಮಾಡಬೇಕು ಅಂತ ಅನ್ಸಿದ್ರೆ ಆಗಾಗ ಟಾಪ್ ಅಪ್ ಮೂಲಕ ಇನ್ನೂ ಹೆಚ್ಚಿನ ಹಣವನ್ನ ಇನ್ವೆಸ್ಟ್ ಮಾಡ್ಲಿಕ್ಕೆ ಅವಕಾಶ ಇದೆ. ಆದ್ರಿಂದ ಈ ಪಾಲಿಸಿಯಲ್ಲಿ 2 ಫಂಡ್ಗಳಿರುತ್ತೆ, ಒಂದು ಬೇಸ್ ಪ್ರೀಮಿಯಂ ಫಂಡ್, ಇನ್ನೊಂದು ಟಾಪ್ ಅಪ್ ಪ್ರೀಮಿಯಂ ಫಂಡ್. ನಮಸ್ಕಾರಗಳು ಸ್ನೇಹಿತರೆ, ನಮ್ಮ ಯೂಟ್ಯೂಬ್ ಚಾನೆಲ್ ನ ಇನ್ಶೂರೆನ್ಸ್ ಟ್ರೈನಿಂಗ್ ಸೆಷನ್ಗೆ ಪುನಃ ತಮ್ಮೆಲ್ಲರಿಗೂ ಸ್ವಾಗತ. ಈ ಪ್ರೊಟೆಕ್ಷನ್ ಪ್ಲಸ್ ಪ್ಲಾನ್ ಕುರಿತ ಮಾಹಿತಿ ಇಷ್ಟ ಆದ್ರೆ ಒಂದು ಲೈಕ್ ಕೊಡುವುದನ್ನ ಮರಿಬೇಡಿ. ಹಾಗೆ ತಮ್ಮ ಸ್ನೇಹಿತರಿಗೂ ವಿಡಿಯೋನ ಶೇರ್ ಮಾಡಿ. ಇನ್ನು ತಮ್ಮ ಅನಿಸಿಕೆಗಳು ಮತ್ತು ಸಲಹೆಗಳನ್ನ ಕಮೆಂಟ್ ಮೂಲಕ ತಿಳಿಸಿ. ಇನ್ನು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಸ್ನೇಹಿತರೆ, ಈ ಯೋಜನೆಯನ್ನ ತುಂಬಾನೇ ಈಸಿಯಾಗಿ ಅಂಡರ್ಸ್ಟ್ಯಾಂಡಿಂಗ್ ಮಾಡಿಸ್ಬೇಕಂತ ಹೇಳಿದ್ರೆ ಇದನ್ನ ಒಂದು 2-in-1 ಪಾಲಿಸಿ ಅಂತಾನೆ ಹೇಳ್ಬಹುದು. ಈ ಪಾಲಿಸಿಯಲ್ಲಿನ ಬೇಸ್ ಪ್ರೀಮಿಯಂ ನ ಸೆಲೆಕ್ಟ್ ಮಾಡಿಕೊಂಡು ಒಂದು ರೆಗ್ಯುಲರ್ ಅಥವಾ ಲಿಮಿಟೆಡ್ ಪ್ರೀಮಿಯಂ ನ ಪಾಲಿಸಿನ ಖರೀದಿಸ್ತೀರಾ. ಈ ರೀತಿ ಖರೀದಿಸಿದ ನಂತರ ನಿಮಗೆ ಪಾಲಿಸಿ ಅವಧಿಯಲ್ಲಿ ಅನ್ಲಿಮಿಟೆಡ್ ಆಗಿ ಸಿಂಗಲ್ ಪ್ರೀಮಿಯಂ ಪಾಲಿಸಿ ಟಾಪ್ ಅಪ್ ಮೂಲಕ ಖರೀದಿಸುವಂತ ಅವಕಾಶ ಇದೆ. ಇದು ಒಂದು ಆಪ್ಷನಲ್ ಬೆನಿಫಿಟ್. ಬೇಸ್ ಪ್ರೀಮಿಯಂ ಫಂಡ್ ಅಲ್ಲಿ ಮ್ಯಾನೇಜ್ ಆಗಿದ್ರೆ ಟಾಪ್ ಅಪ್ ಪ್ರೀಮಿಯಂ ಫಂಡ್ ಅಲ್ಲಿ ಮ್ಯಾನೇಜ್ ಆಗುತ್ತೆ. ಪಾಲಿಸಿನ 4 ಪಾಲಿಸಿ ಟರ್ಮ್ ಪ್ರಕಾರ ಖರೀದಿಸಬಹುದು: 10, 15, 20, 25. ಪಾಲಿಸಿ ಟರ್ಮ್ 10 ಇಯರ್ಸ್ ಇದ್ದಾಗ ಪ್ರೀಮಿಯಂ ನ 5 ಇಯರ್ಸ್ ಕಟ್ಟಬಹುದು, 7 ಇಯರ್ಸ್ ಕಟ್ಟಬಹುದು ಅಥವಾ 10 ಇಯರ್ಸ್ ಕಟ್ಟಬಹುದು. ಒಂದೊಮ್ಮೆ ನೀವು ಆಯ್ಕೆ ಮಾಡ್ಕೊಂಡಿರುವ ಪಾಲಿಸಿ ಟರ್ಮ್ 15 ಅಥವಾ 20 ಅಥವಾ 25 ಇದ್ರೆ ಪ್ರೀಮಿಯಂ ಟರ್ಮ್ ನ ನೀವು 5 ಇಯರ್ಸ್ ಸೆಲೆಕ್ಟ್ ಮಾಡ್ಕೋಬಹುದು, 7 ಇಯರ್ಸ್ ಸೆಲೆಕ್ಟ್ ಮಾಡ್ಕೋಬಹುದು, 10 ಇಯರ್ಸ್ ಸೆಲೆಕ್ಟ್ ಮಾಡ್ಕೋಬಹುದು ಅಥವಾ 15 ಇಯರ್ಸ್ ಸಹ ಸೆಲೆಕ್ಟ್ ಮಾಡ್ಕೋಬಹುದು. ಅಂದ್ರೆ 10 ಮತ್ತೆ 15 ಇಯರ್ಸ್ ಟರ್ಮ್ ಗೆ ರೆಗ್ಯುಲರ್ ಮತ್ತೆ ಲಿಮಿಟೆಡ್ ಪ್ರೀಮಿಯಂ 2 ಆಪ್ಷನ್ ಇರುತ್ತೆ. ಹಾಗೆ 20 ಮತ್ತೆ 25 ಇಯರ್ಸ್ ಟರ್ಮ್ ಆಗಿದ್ರೆ ಲಿಮಿಟೆಡ್ ಪ್ರೀಮಿಯಂ ಆಪ್ಷನ್ ಮಾತ್ರ ಇರುತ್ತೆ. ಹಾಗೆ ಈ ಪಾಲಿಸಿಯಲ್ಲಿ ಬೇಸ್ ಪ್ರೀಮಿಯಂ ಮತ್ತೆ ಟಾಪ್ ಅಪ್ ಪ್ರೀಮಿಯಂ 2 ಪ್ರೀಮಿಯಂ ಆಪ್ಷನ್ ಇರೋದ್ರಿಂದ 2 ಪ್ರೀಮಿಯಂಗೂ ರಿಸ್ಕ್ ಕವರ್ ಇರುತ್ತೆ. ಬೇಸ್ ಪ್ರೀಮಿಯಂ ಮೇಲೆ ಬೇಸಿಕ್ ಸಮ್ ಅಶ್ಯೂರ್ಡ್ ಇದ್ರೆ ಟಾಪ್ ಅಪ್ ಪ್ರೀಮಿಯಂ ಮೇಲೆ ಟಾಪ್ ಅಪ್ ಸಮ್ ಅಶ್ಯೂರ್ಡ್ ಇರುತ್ತೆ. ಬೇಸ್ ಪ್ರೀಮಿಯಂ ಕಂಪಲ್ಸರಿ ಕಟ್ಟಬೇಕಾಗಿರೋದು, ಟಾಪ್ ಅಪ್ ಪ್ರೀಮಿಯಂ ಆಪ್ಷನಲ್ ಆಗಿರುತ್ತೆ. ಬೇಸ್ ಪ್ರೀಮಿಯಂ ಮೇಲಿನ ಬೇಸಿಕ್ ಸಮ್ ಅಶ್ಯೂರ್ಡ್ ನ ಸೆಲೆಕ್ಟ್ ಮಾಡ್ಕೊಳ್ಳೋಕೆ ಆಪ್ಷನ್ಸ್ ಇರುತ್ತೆ, ಮಿನಿಮಮ್ ಮತ್ತು ಮ್ಯಾಕ್ಸಿಮಮ್. ಬಟ್ ಟಾಪ್ ಅಪ್ ಪ್ರೀಮಿಯಂ ಮೇಲೆ ಟಾಪ್ ಅಪ್ ಸಮ್ ಅಶ್ಯೂರ್ಡ್ ಗೆ 1.25 ಟೈಮ್ಸ್ ಆಫ್ ಟಾಪ್ ಅಪ್ ಪ್ರೀಮಿಯಂ ಫಿಕ್ಸ್ಡ್ ಆಗಿರುತ್ತೆ. ನಮ್ಮಲ್ಲಿ ಈಗಿರುವ ಯೂನಿಟ್ ಲಿಂಕ್ಡ್ ಪ್ಲಾನ್ ಗಳಲ್ಲಿ SIP, ನಿವೇಶ್ ಪ್ಲಸ್ ಮುಂತಾದ ಪ್ಲಾನ್ ಗಳಲ್ಲಿ 4 ಮೇನ್ ಫಂಡ್ ಗಳಿವೆ. ಯಾವುದೇ ಇಕ್ವಿಟಿ ಎಕ್ಸ್ಪೋಜರ್ ಇಲ್ಲದೆ ಇರುವಂತ ಬಾಂಡ್ ಫಂಡ್. ಈ ಫಂಡ್ ಅಲ್ಲಿ ಯಾವುದೇ ರಿಸ್ಕ್ ಇರಲ್ಲ, ಬಟ್ ಹೆಚ್ಚಿನ ಗ್ರೋತ್ ಅನ್ನು ಸಹ ಎಕ್ಸ್ಪೆಕ್ಟ್ ಮಾಡಕ್ಕಾಗಲ್ಲ. ಹಾಗೆ ಅರೌಂಡ್ 15 to 55% ಇಕ್ವಿಟಿ ಎಕ್ಸ್ಪೋಜರ್ ಇರುವಂತ ಸೆಕ್ಯೂರ್ಡ್ ಫಂಡ್, ನಂತರ 30 to 70% ಇಕ್ವಿಟಿ ಎಕ್ಸ್ಪೋಜರ್ ಇರುವಂತ ಬ್ಯಾಲೆನ್ಸ್ಡ್ ಫಂಡ್, ಹಾಗೆ ಹೆಚ್ಚಿನ ಅಂದ್ರೆ 40 to 80% ವರೆಗೂ ಇಕ್ವಿಟಿ ಎಕ್ಸ್ಪೋಜರ್ ಇರುವಂತ ಗ್ರೋತ್ ಫಂಡ್. ಈ ಫಂಡ್ ಗಳ ನಮ್ಮ ಹಿಂದಿನ ಹಿಸ್ಟಾರಿಕಲ್ ಗ್ರೋತ್ ಅನ್ನ ಚೆಕ್ ಮಾಡಿದಾಗ ಬಾಂಡ್ ಫಂಡ್ ಅಲ್ಲಿ 6 to 7% ಕಾಂಪೌಂಡೆಡ್ ಆನ್ಯುವಲ್ ಗ್ರೋತ್ ರೇಟ್ ನ ತೋರಿಸ್ತಾ ಇದ್ರೆ ಸೆಕ್ಯೂರ್ಡ್ ಫಂಡ್ ಅಲ್ಲಿ ಅರೌಂಡ್ 8 to 9% ಕಾಂಪೌಂಡೆಡ್ ಆನ್ಯುವಲ್ ಗ್ರೋತ್ ರೇಟ್ ತೋರಿಸ್ತಾ ಇದೆ. ಹಾಗೆ ಬ್ಯಾಲೆನ್ಸ್ ಫಂಡ್ ಅಲ್ಲಿ 8 to 10% ಆನ್ಯುವಲ್ ಗ್ರೋತ್ ರೇಟ್ ತೋರಿಸ್ತಾ ಇದ್ರೆ ಗ್ರೋತ್ ಫಂಡ್ ಅಲ್ಲಿ ಅರೌಂಡ್ 12 to 16% ವರೆಗೂ ಎಟ್ ಪ್ರೆಸೆಂಟ್ ಗ್ರೋತ್ ರೇಟ್ ತೋರಿಸ್ತಾ ಇದೆ. ಯಾವುದೇ ಫಂಡ್ ಗಳ ಈಗಿನ ಬೆಳವಣಿಗೆ ಮುಂದಿನ ಬೆಳವಣಿಗೆಗೆ ಮಾನದಂಡವೇನಲ್ಲ. ಇನ್ವೆಸ್ಟ್ ಮಾಡೋದಕ್ಕಿಂತ ಮೊದಲು ಈ ಯೋಜನೆಯ ಸಂಪೂರ್ಣ ಮಾಹಿತಿಯನ್ನ ತಿಳಿದುಕೊಂಡು ಆಮೇಲೆ ಇನ್ವೆಸ್ಟ್ ಮಾಡಿ. ಈ ಪ್ರೊಟೆಕ್ಷನ್ ಪ್ಲಸ್ ಪ್ಲಾನ್ ಅಲ್ಲಿ ಈ 4 ಫಂಡ್ಗಳು ಲಭ್ಯವಿದ್ದು ಅದರ ಜೊತೆಗೆ
ಒಂದು ವರ್ಷದ ಹಿಂದೆ ಇಂಡೆಕ್ಸ್ ಪ್ಲಸ್ ಪ್ಲಾನ್ ಅಲ್ಲಿ ಲಾಂಚ್ ಮಾಡಿರುವಂತ ಫ್ಲೆಕ್ಸಿ ಗ್ರೋತ್ ಫಂಡು ಅಂದ್ರೆ ನಿಫ್ಟಿ 100 ಇಂಡೆಕ್ಸ್ ಫಂಡು ಹಾಗೆ ಫ್ಲೆಕ್ಸಿ ಸ್ಮಾರ್ಟ್ ಗ್ರೋತ್ ಫಂಡು ಅಂದ್ರೆ ನಿಫ್ಟಿ 50 ಇಂಡೆಕ್ಸ್ ಫಂಡ್ಗಳು ಸಹ ಈ ಪಾಲಿಸಿಯಲ್ಲಿ ಲಭ್ಯ ಇದೆ. ಇದರಲ್ಲಿ ಹೆಚ್ಚಿನ ಅಂತ ಹೇಳಿದ್ರೆ 40 to 100% ವರೆಗೂ ಇಕ್ವಿಟಿಯಲ್ಲೇ ಇನ್ವೆಸ್ಟ್ ಆಗುತ್ತೆ. ಅದು ನಿಫ್ಟಿ 50 ಮತ್ತೆ ನಿಫ್ಟಿ 100 ಇಂಡೆಕ್ಸ್ ಅಲ್ಲೇ ಇನ್ವೆಸ್ಟ್ ಆಗುತ್ತೆ. ಎರಡೂ ಫಂಡ್ಗಳು ಈಗ ಅರೌಂಡ್ 13% ಪರ್ ಆನಮ್ ಗ್ರೋತ್ ರೇಟ್ ಅನ್ನ ತೋರಿಸ್ತಾ ಇದೆ. LIC ಇದೇ ಮೊದಲ ಬಾರಿಗೆ ಒಂದು ಯೂನಿಟ್ ಲಿಂಕ್ಡ್ ಪ್ಲಾನ್ ಅಲ್ಲಿ 6 ಫಂಡ್ ಗಳನ್ನ ಇಂಟ್ರೊಡ್ಯೂಸ್ ಮಾಡಿದೆ. ವರ್ಷದಲ್ಲಿ ಒಂದು ಫಂಡ್ ಇಂದ ಇನ್ನೊಂದು ಫಂಡ್ಗೆ 4 ಬಾರಿ ಫ್ರೀ ಆಗಿ ಸ್ವಿಚ್ ಮಾಡ್ಕೋಬಹುದು. ಆಮೇಲೆ ಆದ್ರೆ ₹100 ಪರ್ ಸ್ವಿಚ್ ಚಾರ್ಜ್ ಆಗುತ್ತೆ. ಹಾಗೆ ಇನ್ನೂ ಒಂದು ಕಾಮನ್ ಫಂಡ್ ಇದೆ, ಅದೇನಂತ ಹೇಳಿದ್ರೆ ಡಿಸ್ಕಂಟಿನ್ಯೂಡ್ ಪಾಲಿಸಿ ಫಂಡ್. ಇದರಲ್ಲಿ ಎಲ್ಲಾ ಪ್ಲಾನ್ ಗಳ ಡಿಸ್ಕಂಟಿನ್ಯೂಡ್ ಪಾಲಿಸಿಯ ಹಣವನ್ನ ಮ್ಯಾನೇಜ್ ಮಾಡಲಾಗುತ್ತೆ. ಈ ಫಂಡ್ ಅಲ್ಲಿ ಯಾವುದೇ ಇಕ್ವಿಟಿ ಇನ್ವೆಸ್ಟ್ಮೆಂಟ್ ಇರಲ್ಲ. ಈ ರೀತಿ ಪಾಲಿಸಿಯ ಮೂಲಕ ಶೇರ್ ಮಾರ್ಕೆಟ್ ಬೆನಿಫಿಟ್ ನ ಧೈರ್ಯವಾಗಿ ಪಡ್ಕೋಬೇಕು ಅಂತ ಅನ್ಸಿದ್ರೆ ಈ ಪಾಲಿಸಿನ ಖರೀದಿಸಬೇಕು ಅಂತ ಹೇಳಿದ್ರೆ ಏನೆಲ್ಲ ಕಂಡೀಷನ್ಸ್ ಇದೆ ಅಂತ ನೋಡೋದಾದ್ರೆ, ಮೊದಲಿಗೆ ಈ ಪಾಲಿಸಿನ ಖರೀದಿಸಬೇಕಂತ ಹೇಳಿದ್ರೆ 18 ಇಯರ್ಸ್ ಮಿನಿಮಮ್ ಕಂಪ್ಲೀಟ್ ಆಗಿರ್ಲೇಬೇಕು. ಹಾಗೆ ಮ್ಯಾಕ್ಸಿಮಮ್ ಎಂಟ್ರಿ ಏಜ್ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ ಪಾಲಿಸಿಯಲ್ಲಿ ಸೆಲೆಕ್ಟ್ ಮಾಡ್ಕೊಂಡಿರುವಂತ ಪ್ರೀಮಿಯಂ ಕಟ್ಟೋ ಅವಧಿ ಮೇಲೆ ಡಿಪೆಂಡ್ ಆಗುತ್ತೆ. ಒಂದೊಮ್ಮೆ 5 ಇಯರ್ಸ್ ಟರ್ಮ್ ಪ್ರೀಮಿಯಂ ಟರ್ಮ್ ಆಗಿದ್ರೆ 50 ಇಯರ್ಸ್ ಅಥವಾ ಅದರ ಒಳಗಡೆ ಇರೋರು ಖರೀದಿಸಬಹುದು. ಮಿಕ್ಕಿದ ಅಂದ್ರೆ 7, 10, 15 ಇಯರ್ಸ್ ಪ್ರೀಮಿಯಂ ಟರ್ಮ್ ಆಗಿದ್ರೆ 65 ಇಯರ್ಸ್ ಅಥವಾ ಅದರ ಒಳಗಡೆ ಇರೋರು ಖರೀದಿಸಬಹುದು. ಹಾಗೆ ಮ್ಯಾಕ್ಸಿಮಮ್ ಮೆಚುರಿಟಿ ಏಜ್ ಸೆಲೆಕ್ಟ್ ಮಾಡಿರುವ ಪಾಲಿಸಿ ಟರ್ಮ್ ಪ್ರಕಾರ ಇರುತ್ತೆ. ಒಂದೊಮ್ಮೆ ಪಾಲಿಸಿ ಟರ್ಮ್ 10 ಇಯರ್ಸ್ ಇದ್ರೆ ಮ್ಯಾಕ್ಸಿಮಮ್ 75 ಏಜ್ ನೇರರ್ ಬರ್ತ್ಡೇ ಅಥವಾ ಅದರ ಒಳಗಡೆ ಇರೋರು ಖರೀದಿಸಬಹುದು. ಹಾಗೆ 15 ಇಯರ್ಸ್ ಟರ್ಮ್ಗೆ 80 ಇಯರ್ಸ್, 20 ಇಯರ್ಸ್ ಟರ್ಮ್ಗೆ 85, ಹಾಗೆ 25 ಇಯರ್ಸ್ ಪಾಲಿಸಿ ಟರ್ಮ್ಗೆ 90 ಇಯರ್ಸ್ ಏಜ್ ನಿಯರರ್ ಬರ್ತ್ಡೇ ವರೆಗೂ ಪಾಲಿಸಿ ಮೆಚುರಿಟಿ ಆಗೋಕೆ ಅವಕಾಶ ಇದೆ. ಪ್ರೀಮಿಯಂ ಮೋಡ್ ಮಂತ್ಲಿ, ನಾಚ್, ಕ್ವಾರ್ಟರ್ಲಿ, ಹಾಫ್ ಇಯರ್ಲಿ ಮೋಡ್ ಅಲ್ಲಿ ಕಟ್ಟಬಹುದು. ಕಟ್ಟುವಂತ ಮಿನಿಮಮ್ ಪ್ರೀಮಿಯಂ ಪೇಯಿಂಗ್ ಟರ್ಮ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಒಂದೊಮ್ಮೆ 5, 7, 10 ಇಯರ್ಸ್ ಪ್ರೀಮಿಯಂ ಟರ್ಮ್ ಆಗಿದ್ರೆ 5000 ಮಂತ್ಲಿ ಮಲ್ಟಿಪಲ್ ಅಲ್ಲಿ ಕಟ್ಕೊಂಡು ಹೋಗಬಹುದು. ಹಾಗೆ ಒಂದೊಮ್ಮೆ 5000 ಗಿಂತಲೂ ಕಮ್ಮಿ ಪ್ರೀಮಿಯಂ ನ ಮಂತ್ಲಿ ಆಗಿ ಕಟ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರೆ 15 ಇಯರ್ಸ್ ಪ್ರೀಮಿಯಂ ಪೇಯಿಂಗ್ ಟರ್ಮ್ ನ ಸೆಲೆಕ್ಟ್ ಮಾಡ್ಕೊಂಡು ಕಟ್ಕೊಂಡು ಹೋಗಬಹುದು. ಆಗ ಮಿನಿಮಮ್ 3000 ಮಲ್ಟಿಪಲ್ ಅಲ್ಲಿ ಪ್ರೀಮಿಯಂ ನ ಕಟ್ಟೋ ಅವಕಾಶ ಇದೆ. ಸೇಮ್ ಮಲ್ಟಿಪಲ್ ಅಲ್ಲಿ ಕ್ವಾರ್ಟರ್ಲಿ, ಹಾಫ್ ಇಯರ್ಲಿ ಮೋಡ್ ಅಲ್ಲಿ ಪ್ರೀಮಿಯಂ ಕಟ್ಕೊಂಡು ಹೋಗಬಹುದು. ಇದು ಬೇಸ್ ಪ್ರೀಮಿಯಂ ಕುರಿತು ಹೇಳಿರುವ ಮಾಹಿತಿ. ಹಾಗೆ ಒಂದೊಮ್ಮೆ ಟಾಪ್ ಅಪ್ ಮಾಡ್ತೀನಿ ಅಂತ ಹೇಳಿದ್ರೆ ಮಿನಿಮಮ್ ₹1000 ಟಾಪ್ ಅಪ್ ಮಾಡಬಹುದು. ಹಾಗೆ ಇನ್ಕ್ರೀಸ್ ಮಾಡ್ಕೋತೀನಿ ಅಂತ ಹೇಳಿದ್ರೆ 1000 ಮಲ್ಟಿಪಲ್ ಅಲ್ಲಿ 2000, 3000, 4000 ಈ ರೀತಿ ಯಾವುದೇ ಅಮೌಂಟ್ ಬೇಕಾದ್ರೂ ಇನ್ಕ್ರೀಸ್ ಮಾಡ್ಕೊಂಡು ಕಟ್ಕೊಂಡು ಹೋಗಬಹುದು. ಮ್ಯಾಕ್ಸಿಮಮ್ ಯಾವುದೇ ಲಿಮಿಟ್ ಇರಲ್ಲ. ಹಾಗೆ ಕಟ್ಟುವಂತ ಬೇಸ್ ಪ್ರೀಮಿಯಂ ಮೇಲೆ ಬೇಸಿಕ್ ಸಮ್ ಅಶ್ಯೂರ್ಡ್ ಡಿಪೆಂಡ್ ಆಗುತ್ತೆ. ಮಿನಿಮಮ್ ಬೇಸಿಕ್ ಸಮ್ ಅಶ್ಯೂರ್ಡ್ ಒಂದೊಮ್ಮೆ ಎಂಟ್ರಿ ಏಜ್ 50 ಇಯರ್ಸ್ ಗಿಂತ ಕಮ್ಮಿ ಇದ್ರೆ ಆಗ ಆನ್ಯುವಲೈಸ್ ಪ್ರೀಮಿಯಂ ನ 7 ಪಟ್ಟಿರುತ್ತೆ. ಹಾಗೆ ಒಂದೊಮ್ಮೆ ಎಂಟ್ರಿ ಏಜ್ 50 ಇಯರ್ಸ್ ಅಥವಾ ಅದಕ್ಕಿಂತ ಜಾಸ್ತಿ ಇದ್ರೆ ಆನ್ಯುವಲೈಸ್ ಪ್ರೀಮಿಯಂ ನ 5 ಪಟ್ಟು ಮಿನಿಮಮ್ ಬೇಸಿಕ್ ಸಮ್ ಅಶ್ಯೂರ್ಡ್ ನ ಖರೀದಿಸಬೇಕಾಗುತ್ತೆ. ಮ್ಯಾಕ್ಸಿಮಮ್ ಎಷ್ಟು ಬೇಸಿಕ್ ಸಮ್ ಅಶ್ಯೂರ್ಡ್ ನ ಖರೀದಿಸಬಹುದು ಅನ್ನೋದಕ್ಕೆ ಒಂದು ಚಾರ್ಟ್ ಕೊಟ್ಟಿದ್ದಾರೆ. ಆ ಚಾರ್ಟ್ ಪ್ರಕಾರ ಮ್ಯಾಕ್ಸಿಮಮ್ ಅಲ್ಲಿವರೆಗೂ ಕವರೇಜ್ ನ ತಗೋಬಹುದು. ಅದು ನೀವು ಕಟ್ಟುವಂತ ಆನ್ಯುವಲ್ ಪ್ರೀಮಿಯಂ 60,000 ಒಳಗಡೆ ಇದೆಯೋ ಅಥವಾ 60,000 ಅಥವಾ ಅದಕ್ಕಿಂತ ಜಾಸ್ತಿ ಇದೆಯೋ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಅದಲ್ಲದೆ ನಿಮ್ಮ ಏಜ್ ಗ್ರೂಪ್ ಮತ್ತೆ ನೀವು ತಗೊಂಡಿರುವಂತ ಪ್ರೀಮಿಯಂ ಪೇಯಿಂಗ್ ಟರ್ಮ್ ಮೇಲೂ ಡಿಸೈಡ್ ಆಗುತ್ತೆ. ಒಂದು ಎಕ್ಸಾಂಪಲ್ ಹೇಳ್ಬೇಕಂತ ಹೇಳಿದ್ರೆ ನಿಮ್ಮ ಏಜ್ 18 to 30 ಗ್ರೂಪ್ ಅಲ್ಲಿ ಇದ್ದು 5 ಇಯರ್ಸ್ ಪ್ರೀಮಿಯಂ ಟರ್ಮ್ ಆಗಿದ್ರೆ ನೀವು ಕಟ್ಟುವ ಆನ್ಯುವಲ್ ಪ್ರೀಮಿಯಂ ನ 7 ಪಟ್ಟು ಮಿನಿಮಮ್ ಬೇಸಿಕ್ ಸಮ್ ಅಶ್ಯೂರ್ಡ್ ಖರೀದಿಸಬಹುದಾದ್ರೆ ಮ್ಯಾಕ್ಸಿಮಮ್ 20 ಟೈಮ್ಸ್ ಆಫ್ ಆನ್ಯುವಲ್ ಪ್ರೀಮಿಯಂ ನ ಮ್ಯಾಕ್ಸಿಮಮ್ ಬೇಸಿಕ್ ಸಮ್ ಅಶ್ಯೂರ್ಡ್ ಆಗಿ ಖರೀದಿಸಬಹುದು. ಹಾಗೆ ಪ್ರೀಮಿಯಂ ಪೇಯಿಂಗ್ ಟರ್ಮ್ 7 ಅಥವಾ 10 ಆಗಿದ್ರೆ ಆನ್ಯುವಲೈಸ್ ಪ್ರೀಮಿಯಂ ನ 22 ಪಟ್ಟು. ಹಾಗೆ ಒಂದೊಮ್ಮೆ ಪ್ರೀಮಿಯಂ ಪೇಯಿಂಗ್ ಟರ್ಮ್ 15 ಆಗಿದ್ರೆ ಆನ್ಯುವಲೈಸ್ ಪ್ರೀಮಿಯಂ ನ 40 ಪಟ್ಟು ರಿಸ್ಕ್ ಕವರ್ ನ ತಕೊಳ್ಳಿಕ್ಕೆ ಅವಕಾಶ ಇದೆ. ಅದೇ ನಿಮ್ಮ ಆನ್ಯುವಲೈಸ್ ಪ್ರೀಮಿಯಂ ಲೆಸ್ ದ್ಯಾನ್ 60,000 ಇದ್ರೆ ಪ್ರೀಮಿಯಂ ಟರ್ಮ್ 15 ಇಯರ್ಸ್ ಮಾತ್ರ ಅವಕಾಶ ಇರುತ್ತೆ. ಆದ್ರಿಂದ 30 ಟೈಮ್ಸ್ ಆಫ್ ಆನ್ಯುವಲೈಸ್ ಪ್ರೀಮಿಯಂ ನ ಮ್ಯಾಕ್ಸಿಮಮ್ ರಿಸ್ಕ್ ಕವರ್ ಆಗಿ ತಕೊಳ್ಳಿಕ್ಕೆ ಅವಕಾಶ ಇದೆ. ಈ ರೀತಿ ಪ್ಲಾನ್ ಫೀಚರ್ ಪ್ರಕಾರ ಮಿನಿಮಮ್ ಮ್ಯಾಕ್ಸಿಮಮ್ ಲಿಮಿಟ್ ಪ್ರಕಾರ ಬೇಸಿಕ್ ಸಮ್ ಅಶ್ಯೂರ್ಡ್ ನ ಖರೀದಿಸಿಕೊಂಡು ಪಾಲಿಸಿ ಸ್ಟಾರ್ಟ್ ಮಾಡಿದ ನಂತರ ಪಾಲಿಸಿ ಅವಧಿಯಲ್ಲಿ ಪಾಲಿಸಿ ಇನ್ಫೋರ್ಸ್ ಇರುವಾಗ ಒಂದೊಮ್ಮೆ ಡೆತ್ ಆಯ್ತು ಅಂತ ಹೇಳಿದ್ರೆ ಆಗ ಡೆತ್ ಬೆನಿಫಿಟ್ ರೂಪದಲ್ಲಿ ಸಿಗುವಂತ ಹಣದಲ್ಲಿ 3
ಪ್ಯಾರಾಮೀಟರ್ಸ್ ನ ನೋಡ್ತಾರೆ. ಒಂದು ಬೇಸಿಕ್ ಸಮ್ ಅಶ್ಯೂರ್ಡ್, ಅದರಲ್ಲಿ ಲಾಸ್ಟ್ 2 ಇಯರ್ಸ್ ಅಲ್ಲಿ ನನ್ನ ಪಾರ್ಷಿಯಲ್ ವಿಡ್ರಾವಲ್ ಮಾಡಿದ್ರೆ ಅದನ್ನ ಮೈನಸ್ ಮಾಡಿ ನೋಡ್ತಾರೆ. ಹಾಗೆ ಬೇಸ್ ಫಂಡ್ ವ್ಯಾಲ್ಯೂ ನೋಡ್ತಾರೆ. ಹಾಗೆ ಕಟ್ಟಿರುವ ಒಟ್ಟು ಪ್ರೀಮಿಯಂ ನ 105% ಹಣನು ನೋಡ್ತಾರೆ. ಇದರಲ್ಲಿ ಯಾವ್ದು ಜಾಸ್ತಿ ಇರುತ್ತೋ ಅದನ್ನೇ ಡೆತ್ ಬೆನಿಫಿಟ್ ಆಗಿ ನಾಮಿನಿಗೆ ಸೆಟ್ಲ್ ಮಾಡ್ತಾರೆ. ಇದ್ರ ಜೊತೆಗೆ ಒಂದೊಮ್ಮೆ ನೀವೇನ ಪಾಲಿಸಿಯಲ್ಲಿ ಟಾಪ್ ಅಪ್ ಮಾಡದಿದ್ರೆ ಟಾಪ್ ಅಪ್ ಸಮ್ ಅಶ್ಯೂರ್ಡ್ ಜಾಸ್ತಿ ಇರುತ್ತೋ, ಟಾಪ್ ಅಪ್ ಪ್ರೀಮಿಯಂ ಫಂಡ್ ವ್ಯಾಲ್ಯೂ ಜಾಸ್ತಿ ಇರುತ್ತೋ, ಅಥವಾ ಒಟ್ಟು ಕಟ್ಟಿರುವಂತ ಟಾಪ್ ಅಪ್ ನ 105% ಹಣ ಜಾಸ್ತಿ ಇರುತ್ತೋ, ಈ ಮೂರಲ್ಲಿ ಯಾವ್ದು ಜಾಸ್ತಿ ಇರುತ್ತೋ ಅದನ್ನು ಸಹ ಅಡಿಷನಲ್ ಆಗಿ ಡೆತ್ ಬೆನಿಫಿಟ್ ರೂಪದಲ್ಲಿ ಕೊಡ್ತಾರೆ. ಒಂದೊಮ್ಮೆ ಪಾಲಿಸಿಯಲ್ಲಿ ಯಾವುದೇ ರೀತಿಯ ಟಾಪ್ ಅಪ್ ಮಾಡಿಲ್ಲ ಅಂತ ಹೇಳಿದ್ರೆ ಆಗ ಬೇಸ್ ಪ್ರೀಮಿಯಂ ನ ಡೆತ್ ಬೆನಿಫಿಟ್ ಮಾತ್ರ ಸಿಗುತ್ತೆ. ಹಾಗೆ ಮೆಚುರಿಟಿ ಬೆನಿಫಿಟ್ ಅಂತ ಹೇಳಿದ್ರೆ ಪಾಲಿಸಿ ಪ್ರೀಮಿಯಂ ಟರ್ಮ್ ಅಲ್ಲಿ ಪ್ರೀಮಿಯಂ ಕಟ್ಟಿ ಪಾಲಿಸಿ ಟರ್ಮ್ ಕಂಪ್ಲೀಟ್ ಆದ ತಕ್ಷಣ ಪಾಲಿಸಿ ಮೆಚುರಿಟಿ ಆಗುತ್ತೆ. ಮೆಚುರಿಟಿ ಆದಾಗ ಬೇಸ್ ಪ್ರೀಮಿಯಂ ನ ಫಂಡ್ ವ್ಯಾಲ್ಯೂ ಜೊತೆಗೆ ಒಂದೊಮ್ಮೆ ಟಾಪ್ ಅಪ್ ಏನನ್ನ ಮಾಡಿದ್ರೆ ಟಾಪ್ ಅಪ್ ಪ್ರೀಮಿಯಂ ನ ಫಂಡ್ ವ್ಯಾಲ್ಯೂ ಒಟ್ಟು ಸೇರಿಸಿ ಮೆಚುರಿಟಿ ಬೆನಿಫಿಟ್ ಕೊಡ್ತಾರೆ. ಅದ್ರ ಜೊತೆಗೆ ಒಟ್ಟು ಪಾಲಿಸಿ ಅವಧಿಯಲ್ಲಿ ರಿಸ್ಕ್ ಕವರ್ಗೋಸ್ಕರ ಏನ್ ಮಾರ್ಟಾಲಿಟಿ ಚಾರ್ಜಸ್ ನ ಡಿಡಕ್ಟ್ ಮಾಡಿರ್ತಾರೋ ಆ ಪೂರ್ತಿ ಮಾರ್ಟಾಲಿಟಿ ಚಾರ್ಜಸ್ ನ ರೀಫಂಡ್ ಮಾಡ್ತಾರೆ. ಹಾಗೆ ನೆಟ್ ಅಸೆಟ್ ವ್ಯಾಲ್ಯೂ ಅಥವಾ NAV ಯಾವ ರೀತಿ ಮಾಡ್ತಾರೆ ಅಂತ ಹೇಳಿದ್ರೆ ಪ್ರತಿ ಸಾರಿ ವ್ಯಾಲ್ಯೂಯೇಷನ್ ಮಾಡುವಾಗ್ಲೂ ಆ ಫಂಡ್ ಅಲ್ಲಿರುವ ಇನ್ವೆಸ್ಟ್ಮೆಂಟ್ ನ ಮಾರ್ಕೆಟ್ ವ್ಯಾಲ್ಯೂಗೆ ಕರೆಂಟ್ ಅಸೆಟ್ಸ್ ಅಂತ ಹೇಳಿದ್ರೆ ಏನನ್ನ ಡಿವಿಡೆಂಡ್ಸ್ ಏನನ್ನ ಇದ್ರೆ ಅದನ್ನ ಆಡ್ ಮಾಡ್ತಾರೆ. ಲಯಬಿಲಿಟೀಸ್ ಅಂತ ಹೇಳಿದ್ರೆ ಫಂಡ್ ಮ್ಯಾನೇಜ್ಮೆಂಟ್ ಚಾರ್ಜಸ್ ಆ ತರದ್ ಏನನ್ನ ಇದ್ರೆ ಡಿಡಕ್ಟ್ ಮಾಡ್ತಾರೆ. ಇದನ್ನ ವ್ಯಾಲ್ಯೂಯೇಷನ್ ದಿನ ಏನ್ ನಂಬರ್ ಆಫ್ ಯೂನಿಟ್ಸ್ ಇರುತ್ತೋ ಅದರಿಂದ ಡಿವೈಡ್ ಮಾಡ್ತಾರೆ. ಇದನ್ನೇ ಆ ದಿನದ NAV ಅಂತ ಹೇಳ್ಬಿಟ್ಟು ಡಿಕ್ಲೇರ್ ಮಾಡ್ತಾರೆ. ಇನ್ನು ಹೆಚ್ಚಿನ ರಿಸ್ಕ್ ಕವರ್ಗೋಸ್ಕರ ರೈಡರ್ ಗಳನ್ನಾಗಿ ಸೇರಿಸ್ಕೋಬೇಕು ಅಂತ ಹೇಳಿದ್ರೆ ಅದು AB ರೈಡರ್, ಆಕ್ಸಿಡೆಂಟ್ ಬೆನಿಫಿಟ್ ರೈಡರ್ ನ ಮಾತ್ರ ಸೇರಿಸ್ಕೋಬಹುದು. ಒಂದೊಮ್ಮೆ ಸೆಲೆಕ್ಟ್ ಮಾಡ್ಕೊಂಡಿರುವಂತ ಪ್ರೀಮಿಯಂ ಪೇಯಿಂಗ್ ಟರ್ಮ್ ಅಲ್ಲಿ ಪ್ರೀಮಿಯಂ ನ ಕಂಪ್ಲೀಟ್ ಆಗಿ ಕಟ್ಟಿಲ್ಲ ಅಂತ ಹೇಳಿದ್ರೆ ಪಾಲಿಸಿನ ಡಿಸ್ಕಂಟಿನ್ಯೂಡ್ ಪಾಲಿಸಿ ಅಂತ ಹೇಳ್ತಾರೆ. ಮೊದಲ 5 ವರ್ಷದ ಒಳಗಡೆನೆ ಈ ರೀತಿ ಡಿಸ್ಕಂಟಿನ್ಯೂ ಆಯ್ತು ಅಂತ ಹೇಳಿದ್ರೆ ಇಲ್ಲಿ ತೋರಿಸಿರುವ ಚಾರ್ಟ್ ನಲ್ಲಿ ಕೊಟ್ಟಿರುವಂತೆ ಡಿಸ್ಕಂಟಿನ್ಯೂಯಸ್ ಚಾರ್ಜಸ್ ನ ಡಿಡಕ್ಟ್ ಮಾಡಿ ಡಿಸ್ಕಂಟಿನ್ಯೂಡ್ ಪಾಲಿಸಿ ಫಂಡ್ ಅಲ್ಲಿ ಪಾಲಿಸಿ ಹಣವನ್ನ ಇನ್ವೆಸ್ಟ್ ಮಾಡ್ತಾರೆ. 5 ಇಯರ್ಸ್ ನಂತರ ಆದ್ರೆ ಯಾವುದೇ ಡಿಸ್ಕಂಟಿನ್ಯೂಯಸ್ ಚಾರ್ಜಸ್ ಇರಲ್ಲ. ಕಂಪ್ಲೀಟ್ ಫಂಡ್ ಅನ್ನ ಡಿಸ್ಕಂಟಿನ್ಯೂಡ್ ಪಾಲಿಸಿ ಫಂಡ್ ಗೆ ಟ್ರಾನ್ಸ್ಫರ್ ಆಗುತ್ತೆ. ಅಲ್ಲೇ ಫಂಡ್ ಮ್ಯಾನೇಜ್ ಆಗುತ್ತೆ. ಇಂಥ ಡಿಸ್ಕಂಟಿನ್ಯೂಡ್ ಪಾಲಿಸಿನ ರಿವೈವಲ್ ಮಾಡ್ಕೊಳ್ಳಕ್ಕೆ 3 ಇಯರ್ಸ್ ಟೈಮ್ ಇರುತ್ತೆ. ಈ ರಿವೈವಲ್ ಪೀರಿಯಡ್ ಅಲ್ಲಿ ಒಂದೊಮ್ಮೆ ಲೈಫ್ ಅಶ್ಯೂರ್ಡ್ ಡೆತ್ ಆಯ್ತು ಅಂತ ಹೇಳಿದ್ರೆ ಆಗ ಯಾವ ರೀತಿ ಡೆತ್ ಬೆನಿಫಿಟ್ ನ ಸೆಟ್ಲ್ ಮಾಡ್ತಾರೆ ಅಂತ ನೋಡೋದಾದ್ರೆ ಅದರಲ್ಲಿ ಪೇಯ್ಡ್ ಅಪ್ ಸಮ್ ಅಶ್ಯೂರ್ಡ್ ಜಾಸ್ತಿ ಇರುತ್ತೋ ನೋಡ್ತಾರೆ. ಹಾಗೆ ಆ ಪಾಲಿಸಿಯಲ್ಲಿರುವ ಯೂನಿಟ್ ಫಂಡ್ ವ್ಯಾಲ್ಯೂ ಜಾಸ್ತಿ ಇರುತ್ತೋ ನೋಡ್ತಾರೆ. ಯಾವ್ದು ಜಾಸ್ತಿ ಇರುತ್ತೋ ಅದನ್ನ ಡೆತ್ ಬೆನಿಫಿಟ್ ಆಗಿ ನಾಮಿನಿಗೆ ಸೆಟ್ಲ್ ಮಾಡ್ತಾರೆ. ಈ ಪೇಯ್ಡ್ ಅಪ್ ಸಮ್ ಅಶ್ಯೂರ್ಡ್ ನ ಈ ಪಾಲಿಸಿಯಲ್ಲಿ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂತ ಹೇಳಿದ್ರೆ ಪಾಲಿಸಿ ಖರೀದಿಸುವಾಗ ಯಾವ ಮಲ್ಟಿಪಲ್ ಅಲ್ಲಿ ಬೇಸಿಕ್ ಸಮ್ ಅಶ್ಯೂರ್ಡ್ ನ ತಗೊಂಡಿರ್ತಾರೋ ಆ ಸಮ್ ಅಶ್ಯೂರ್ಡ್ ನ ಈಗಾಗಲೇ ಪಾಲಿಸಿಯಲ್ಲಿ ಕಟ್ಟಿರುವಂತ ಪ್ರೀಮಿಯಂ ಇಂದ ಮಲ್ಟಿಪ್ಲೈ ಮಾಡಿ ಪಾಲಿಸಿಯಲ್ಲಿ ಒರಿಜಿನಲಿ ಕಟ್ಟಬೇಕಾಗಿರುವಂತ ಒಟ್ಟು ಪ್ರೀಮಿಯಂ ಇಂದ ಡಿವೈಡ್ ಮಾಡ್ತಾರೆ. ಈ ಪೇಡ್ ಅಪ್ ಸಮ್ ಅಶ್ಯೂರ್ಡ್ ನ ಕನ್ಸಿಡರ್ ಮಾಡೋಕ್ಕಿಂತ ಮೊದಲು ಲಾಸ್ಟ್ 2 ಇಯರ್ಸ್ ಅಲ್ಲಿ ನನ್ನ ಪಾರ್ಷಿಯಲ್ ವಿಡ್ರಾವಲ್ ಮಾಡಿದ್ರೆ ಅದನ್ನ ಮೈನಸ್ ಮಾಡಿ ಆ ನಂತರ ಚೆಕ್ ಮಾಡ್ತಾರೆ. ಈ ಹಣದ ಜೊತೆಗೆ ಒಂದೊಮ್ಮೆ ಪಾಲಿಸಿಯಲ್ಲಿ ಏನಾದ್ರೂ ಟಾಪ್ ಅಪ್ ಮಾಡದಿದ್ರೆ ಟಾಪ್ ಅಪ್ ಸಮ್ ಅಶ್ಯೂರ್ಡ್ ಜಾಸ್ತಿ ಇರುತ್ತೋ ಅಥವಾ ಟಾಪ್ ಅಪ್ ಫಂಡ್ ವ್ಯಾಲ್ಯೂ ಜಾಸ್ತಿ ಇರುತ್ತೋ ಅಥವಾ 105% ಆಫ್ ಟೋಟಲ್ ಟಾಪ್ ಅಪ್ ಪ್ರೀಮಿಯಂ ಜಾಸ್ತಿ ಇರುತ್ತೋ ನೋಡ್ತಾರೆ. ಯಾವ್ದು ಜಾಸ್ತಿ ಇರುತ್ತೋ ಅದನ್ನು ಸಹ ಬೇಸ್ ಪ್ರೀಮಿಯಂ ಡೆತ್ ಬೆನಿಫಿಟ್ ಜೊತೆಗೆ ಕೊಡ್ತಾರೆ. ಹಾಗೆ ಪಾಲಿಸಿ ಪ್ರೀಮಿಯಂ ಮೋಡ್ ಮಂತ್ಲಿ ಆಗಿದ್ರೆ 15 ಡೇಸ್ ಇದ್ರೆ ಬೇರೆ ಎಲ್ಲ ಮೋಡ್ಗೂ 30 ಡೇಸ್ ಗ್ರೇಸ್ ಪೀರಿಯಡ್ ಇರುತ್ತೆ. ಈ ಗ್ರೇಸ್ ಪೀರಿಯಡ್ ಅಲ್ಲಿ ಪ್ರೀಮಿಯಂ ಪೇ ಆಗಿಲ್ಲ ಅಂತ ಹೇಳಿದ್ರೆ ಪಾಲಿಸಿನ ಲ್ಯಾಪ್ಸ್ ಅಂತ ಕನ್ಸಿಡರ್ ಮಾಡ್ತಾರೆ. ಇಂಥ ಪಾಲಿಸಿನ ಅನ್ಪೇಯ್ಡ್ ಡ್ಯೂ ಡೇಟ್ ಇಂದ 3 ಇಯರ್ಸ್ ಒಳಗಡೆ ರಿವೈವಲ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಇರುತ್ತೆ. ಬಾಕಿ ಇರುವ ಒಟ್ಟು ಪ್ರೀಮಿಯಂ ನ ಯಾವುದೇ ಇಂಟ್ರೆಸ್ಟ್ ಇಲ್ದೇನೆ ಕಟ್ಟಬೇಕಾಗತ್ತೆ. ಒಂದೊಮ್ಮೆ 5 ಇಯರ್ಸ್ ಒಳಗಡೆನೆ ಡಿಸ್ಕಂಟಿನ್ಯೂ ಆಗಿ ಪಾಲಿಸಿನ ರಿವೈವಲ್ ಮಾಡ್ಕೊಂಡ್ರೆ ಆಗ ಪಾಲಿಸಿ ಡಿಸ್ಕಂಟಿನ್ಯೂಡ್ ಪಾಲಿಸಿ ಫಂಡ್ ಇರುವಂತಹ ಹಣವನ್ನ ಪುನಃ ಮೇನ್ ಪಾಲಿಸಿ ಫಂಡ್ ಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಡಿಸ್ಕಂಟಿನ್ಯೂ ಮಾಡುವಾಗ ಏನನ್ನ ಡಿಸ್ಕಂಟಿನ್ಯೂಯಸ್ ಚಾರ್ಜಸ್ ನ ಡಿಡಕ್ಟ್ ಮಾಡದಿದ್ರೆ ಆ ಡಿಸ್ಕಂಟಿನ್ಯೂಯಸ್ ಚಾರ್ಜಸ್ ನು ಸಹ ಫಂಡ್ ಗೆ ಪೇ ಬ್ಯಾಕ್ ಮಾಡ್ತಾರೆ. ಒಂದೊಮ್ಮೆ 5 ಇಯರ್ಸ್ ಕಂಪ್ಲೀಟ್ ಆದ ನಂತರ ಪಾಲಿಸಿ ಡಿಸ್ಕಂಟಿನ್ಯೂ ಆಗಿದೆ ಅಂತ ಹೇಳಿದ್ರೆ ಅಂತ ಪಾಲಿಸಿನ ರಿವೈವಲ್ ಮಾಡ್ಕೊಳ್ಳಕ್ಕೂ ಸಹ 3 ಇಯರ್ಸ್ ಟೈಮ್ ಇರುತ್ತೆ. ಅದ್ರ ಒಳಗಡೆನೆ ರಿವೈವಲ್ ಮಾಡ್ಕೋಬೇಕಾಗತ್ತೆ. ಈಗ ಈ ಪ್ರೊಟೆಕ್ಷನ್ ಪ್ಲಸ್ ಪ್ಲಾನ್ ಅನ್ನ ಸರೆಂಡರ್ ಮಾಡ್ತೀನಿ ಅಂತ ಹೇಳಿದ್ರೆ ಒಂದೊಮ್ಮೆ 5 ಇಯರ್ಸ್ ಒಳಗಡೆನೆ ಸರೆಂಡರ್ ಮಾಡ್ತೀನಿ ಅಂತ ಹೇಳಿದ್ರೆ ಆಗ ಡಿಸ್ಕಂಟಿನ್ಯೂಯಸ್ ಚಾರ್ಜಸ್ ನ ಡಿಡಕ್ಟ್ ಮಾಡಿ ಡಿಸ್ಕಂಟಿನ್ಯೂಯಸ್ ಪಾಲಿಸಿ ಫಂಡ್ ಗೆ ಟ್ರಾನ್ಸ್ಫರ್ ಆಗುತ್ತೆ. ಇದು
5 ಇಯರ್ಸ್ ಕಂಪ್ಲೀಟ್ ಆಗುವವರೆಗೂ ಡಿಸ್ಕಂಟಿನ್ಯೂಡ್ ಪಾಲಿಸಿ ಫಂಡ್ ಅಲ್ಲಿ ಮ್ಯಾನೇಜ್ ಆಗುತ್ತೆ. ಆ ನಂತರ ಫಂಡ್ ವ್ಯಾಲ್ಯೂನ ಪಾಲಿಸಿ ಹೋಲ್ಡರ್ ಅಕೌಂಟ್ ಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಒಂದೊಮ್ಮೆ 5 ಇಯರ್ಸ್ ಲಾಕ್ ಇನ್ ಪೀರಿಯಡ್ ಆದ ನಂತರ ಸರೆಂಡರ್ ಮಾಡ್ತೀನಿ ಅಂತ ಹೇಳಿದ್ರಿ, ಆವತ್ತಿನ ಯೂನಿಟ್ ಫಂಡ್ ವ್ಯಾಲ್ಯೂ ಏನಿರುತ್ತೋ ಅದನ್ನ ಪಾಲಿಸಿ ಹೋಲ್ಡರ್ ಅಕೌಂಟ್ ಗೆ ಟ್ರಾನ್ಸ್ಫರ್ ಮಾಡಿ ಪಾಲಿಸಿ ಟರ್ಮಿನೇಟ್ ಮಾಡ್ತಾರೆ. ಈ ಪಾಲಿಸಿಲಿ ಬೇರೆ ಇನ್ನೇನೆಲ್ಲ ಆಪ್ಷನ್ಸ್ ಇದೆ ಅಂತ ನೋಡೋದಾದ್ರೆ, ಒಂದು ಸಮ್ ಅಶ್ಯೂರ್ಡ್ ನ ಇನ್ಕ್ರೀಸ್ ಮಾಡುವಂತ ಲೈಫ್ ಸ್ಟೇಜ್ ಆಪ್ಷನ್ ಇದೆ. ಇದು ಲೈಫ್ ಅಶ್ಯೂರ್ಡ್ ಏಜ್ 45 ಅಥವಾ ಅದ್ರ ಒಳಗಡೆ ಇರೋರಿಗೆ ಮಾತ್ರ ಅಪ್ಲೈ ಆಗುತ್ತೆ. ಈ ಆಪ್ಷನ್ ಪ್ರಕಾರ ಒಂದೊಮ್ಮೆ ಪಾಲಿಸಿ ಅವಧಿಯಲ್ಲಿ ಮದುವೆ ಆಯ್ತು ಅಂತ ಹೇಳಿದ್ರೆ ಅಥವಾ ಮಗು ಆಯ್ತು ಅಂತ ಹೇಳಿದ್ರೆ ಬೇಸಿಕ್ ಸಮ್ ಅಶ್ಯೂರ್ಡ್ ನ ಇನ್ಕ್ರೀಸ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಇರುತ್ತೆ. ಆಗ ಈ ಪಾಲಿಸಿಯ ಫೀಚರ್ ಪ್ರಕಾರ ಸಮ್ ಅಶ್ಯೂರ್ಡ್ ನ ಇನ್ಕ್ರೀಸ್ ಮಾಡ್ಕೊಳ್ಳಿಕ್ಕೆ ಯಾವ ಮಲ್ಟಿಪಲ್ ಅಲ್ಲಿ ಅವಕಾಶ ಇದೆಯೋ ಅಲ್ಲಿ ತನಕ ಇನ್ಕ್ರೀಸ್ ಮಾಡ್ಕೊಳ್ಳಿಕ್ಕೆ ಕೊಡ್ತಾರೆ. ಹಾಗೆ ಒಂದೊಮ್ಮೆ ರಿಸ್ಕ್ ಕವರ್ ಜಾಸ್ತಿ ಇದೆ, ಇನ್ನ ಕಮ್ಮಿ ಮಾಡ್ಕೋತೀನಿ ಅಂತ ಹೇಳಿದ್ರೆ ಡಿಕ್ರೀಸ್ ಇನ್ ಬೇಸಿಕ್ ಸಮ್ ಅಶ್ಯೂರ್ಡ್ ಆಪ್ಷನ್ಸ್ ಮಾಡ್ಕೋಬಹುದು. ಈ ರೀತಿ ಮಾಡ್ಕೊಂಡಾಗ ಯಾವುದೇ ರೀತಿಯಲ್ಲೂ ಮುಂದೆ ಇನ್ಕ್ರೀಸ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಇರಲ್ಲ. LIC ಪಾಲಿಸಿಯಲ್ಲಿ ಟಾಪ್ ಅಪ್ ಮಾಡ್ಕೋಬೇಕಂತ ಹೇಳಿದ್ರೆ ಇರುವಂತ ಒಂದೇ ಪ್ಲಾನ್ ಇದು ಇತ್ತೀಚೆಗೆ ಲಾಂಚ್ ಆಗಿರುವಂತ ಪ್ರೊಟೆಕ್ಷನ್ ಪ್ಲಸ್ ಪ್ಲಾನ್. ಬೇರೆ ಯಾವುದೇ ಪ್ಲಾನ್ ಅಲ್ಲೂ ಟಾಪ್ ಅಪ್ ಫೆಸಿಲಿಟಿ ಇಲ್ಲ. ನಿಮ್ದೇ ಒಂದು ಇನ್ವೆಸ್ಟ್ಮೆಂಟ್ ಸ್ಟ್ರಾಟಜಿನ ಬಳಸಿ ಪಾಲಿಸಿಯಲ್ಲಿ ಫಂಡ್ ನ ಇನ್ಫ್ಯೂಸ್ ಮಾಡ್ಕೋಬೇಕಂತ ಹೇಳಿದ್ರೆ ಈ ರೀತಿಯ ಟಾಪ್ ಅಪ್ ಫೆಸಿಲಿಟಿನ ಯುಟಿಲೈಸ್ ಮಾಡ್ಕೋಬಹುದು. ಬರೀ ₹1000 ಮಲ್ಟಿಪಲ್ ಅಲ್ಲಿ ನೀವು ಟಾಪ್ ಅಪ್ ನ ಮಾಡಬಹುದು. ಎನಿ ನಂಬರ್ ಆಫ್ ಟೈಮ್ ಯಾವಾಗ ಬೇಕಾದ್ರೂ ಮಾಡ್ಕೊಳ್ಳಿಕ್ಕೆ ಅವಕಾಶ ಇರುತ್ತೆ. ಬಟ್ ಕಂಡೀಷನ್ ಏನಂತ ಹೇಳಿದ್ರೆ ಪಾಲಿಸಿ ಇನ್ಫೋರ್ಸ್ ಇರಬೇಕು, ಎಲ್ಲ ಬೇಸ್ ಪ್ರೀಮಿಯಂ ನ ಕಟ್ಕೋತಾ ಹೋಗ್ತಾ ಇರಬೇಕು. ಪ್ರೀಮಿಯಂ ಡಿಸ್ಕಂಟಿನ್ಯೂ ಆಗಿದ್ರೆ ಅಲ್ಲಿ ಟಾಪ್ ಅಪ್ ಮಾಡೋಕೆ ಆಗಲ್ಲ. ಹಾಗೆ ಪಾಲಿಸಿಯ ಕೊನೆಯ 5 ವರ್ಷಗಳಲ್ಲಿ ಟಾಪ್ ಅಪ್ ಮಾಡುವ ಅವಕಾಶ ಇಲ್ಲ. ಹಾಗೆ ಪ್ರತಿ ಬಾರಿ ಟಾಪ್ ಅಪ್ ಮಾಡಿದಾಗೂ ಅದಕ್ಕೆ 1.25 ಟೈಮ್ಸ್ ಆಫ್ ಟಾಪ್ ಅಪ್ ಪ್ರೀಮಿಯಂ ಟಾಪ್ ಅಪ್ ಸಮ್ ಅಶ್ಯೂರ್ಡ್ ಆಗಿ ಖರೀದಿಸಬೇಕಾಗತ್ತೆ. ಬಟ್ ಬೇಸ್ ಪ್ರೀಮಿಯಂಗೆ ಬೇಸ್ ಪ್ರೀಮಿಯಂ ಫಂಡ್ ಇದ್ರೆ ಟಾಪ್ ಅಪ್ ಪ್ರೀಮಿಯಂಗೆ ಟಾಪ್ ಅಪ್ ಪ್ರೀಮಿಯಂ ಫಂಡ್ ಅಂತ ಸಪರೇಟ್ ಫಂಡ್ ಇರುತ್ತೆ. ಬಟ್ ಬೇಸ್ ಪ್ರೀಮಿಯಂ ಇನ್ವೆಸ್ಟ್ಮೆಂಟ್ ಫಂಡ್ ಯಾವ್ದನ್ನ ನಾವು ಸೆಲೆಕ್ಟ್ ಮಾಡಿರ್ತೀವೋ ಅದೇ ಫಂಡ್ ಅಲ್ಲಿ ಟಾಪ್ ಅಪ್ ಪ್ರೀಮಿಯಂ ಸಹ ಇನ್ವೆಸ್ಟ್ ಆಗುತ್ತೆ. ಪಾರ್ಷಿಯಲ್ ವಿಡ್ರಾಲ್ ಮಾಡ್ಕೋಬೇಕಂತ ಹೇಳಿದ್ರೆ ಮಿನಿಮಮ್ 5 ವರ್ಷ ಪಾಲಿಸಿ ಇಯರ್ ಕಂಪ್ಲೀಟ್ ಆಗಿರ್ಬೇಕು. ಮಿನಿಮಮ್ ಪಾರ್ಷಿಯಲ್ ವಿಡ್ರಾವಲ್ ಅಮೌಂಟ್ ₹1000 ಇರುತ್ತೆ. ಮ್ಯಾಕ್ಸಿಮಮ್ ವಿಡ್ರಾ ಮಾಡ್ಕೋಬೇಕಂತ ಹೇಳಿದ್ರೆ ಬೇಸ್ ಪ್ರೀಮಿಯಂ ಫಂಡ್ ಇಂದ ವಿಡ್ರಾ ಮಾಡ್ಕೋಬೇಕಂತ ಹೇಳಿದ್ರೆ 6 to 10th ಇಯರ್ ಇಲ್ಲಾದ್ರೆ 15% ಆಫ್ ಯೂನಿಟ್ ಫಂಡ್ ವ್ಯಾಲ್ಯೂ, 11 to 15th ಇಯರ್ ಅಲ್ಲಿ 20%, 16 to 20, 25, 21 to 25th ಇಯರ್ ಅಲ್ಲಾದ್ರೆ 30% ಆಫ್ ಯೂನಿಟ್ ಫಂಡ್ ವ್ಯಾಲ್ಯೂನ ವಿಡ್ರಾ ಮಾಡ್ಕೋಬಹುದು. ಬಟ್ ಕಂಡೀಷನ್ ಏನಂತ ಹೇಳಿದ್ರೆ ಆನ್ಯುವಲೈಸ್ ಪ್ರೀಮಿಯಂ ಒಂದೊಮ್ಮೆ 60,000 ಪರ್ ಆನಮ್ ಕಿಂತ ಕಮ್ಮಿ ಇದ್ರೆ ಆಗ ಪಾಲಿಸಿ ಫಂಡ್ ಅಲ್ಲಿ ಮಿನಿಮಮ್ 4 ಆನ್ಯುವಲೈಸ್ ಪ್ರೀಮಿಯಂ ಬಿಟ್ಟು ಮಿಕ್ಕಿದ ಹಣನ ವಿಡ್ರಾ ಮಾಡ್ಕೋಬಹುದು. ಒಂದೊಮ್ಮೆ 60,000 ಮೇಲೆ ಪ್ರೀಮಿಯಂ ಕಟ್ಟದಿದ್ರೆ ಆಗ 3 ಆನ್ಯುವಲೈಸ್ ಪ್ರೀಮಿಯಂ ಅಮೌಂಟ್ ನ ಬಿಟ್ಟು ಮಿಕ್ಕಿದ್ದು ಪಾರ್ಷಿಯಲ್ ವಿಡ್ರಾಲ್ ಮಾಡ್ಕೊಳ್ಬಹುದು. ಒಂದೊಮ್ಮೆ ಪಾರ್ಷಿಯಲ್ ವಿಡ್ರಾಲ್ ನ ಟಾಪ್ ಅಪ್ ಪ್ರೀಮಿಯಂ ಫಂಡ್ ಇಂದ ವಿಡ್ರಾ ಮಾಡ್ಕೋತೀನಿ ಅಂತ ಹೇಳಿದ್ರೆ ಆಗ ಟಾಪ್ ಅಪ್ ಸಮ್ ಅಶ್ಯೂರ್ಡ್ ಗೆ ಈಕ್ವಲ್ ಆಗಿರುವಂತ ಹಣವನ್ನ ಫಂಡ್ ಅಲ್ಲೇ ಬಿಟ್ಟು ಮಿಕ್ಕಿದ ಹಣವನ್ನ ವಿಡ್ರಾ ಮಾಡ್ಕೋಬಹುದು. ಬಟ್ ಟಾಪ್ ಅಪ್ ಮಾಡಿದ ದಿನದಿಂದ 5 ಇಯರ್ಸ್ ಕಂಪ್ಲೀಟ್ ಆಗಿರ್ಬೇಕಾಗತ್ತೆ. ಹಾಗೆ ಯಾವಾಗ್ಲೇ ಪಾರ್ಷಿಯಲ್ ವಿಡ್ರಾಲ್ ಮಾಡಿದ್ರು ಮೊದಲಿಗೆ ಟಾಪ್ ಅಪ್ ಫಂಡ್ ಇಂದ ವಿಡ್ರಾಲ್ ಗೆ ಅವಕಾಶ ಇದ್ರೆ ಆ ಫಂಡ್ ಇಂದಲೇ ವಿಡ್ರಾಲ್ ಮಾಡ್ಕೋತಾರೆ. ಆ ನಂತರ ಬೇಸ್ ಫಂಡ್ ಇಂದ ವಿಡ್ರಾಲ್ ಗೆ ಅವಕಾಶ ಕೊಡ್ತಾರೆ. ಈಗ ಪಾಲಿಸಿಯಲ್ಲಿ ಚಾರ್ಜಸ್ ಬಗ್ಗೆ ಸಿಂಪಲ್ ಆಗಿ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಪ್ರೀಮಿಯಂ ಅಲೋಕೇಶನ್ ಚಾರ್ಜ್. ಇದು ಪ್ರೀಮಿಯಂ ಕಟ್ಟಿದ ತಕ್ಷಣ ಚಾರ್ಜಸ್ ಡಿಡಕ್ಟ್ ಆಗಿ ಅದು ಯೂನಿಟ್ಸ್ ಕನ್ವರ್ಟ್ ಆಗುತ್ತೆ. ನಂತರ ಮಾರ್ಟಾಲಿಟಿ ಚಾರ್ಜ್, ಇದು ರಿಸ್ಕ್ ಕವರ್ ಕೊಡೋಕೋಸ್ಕರ ಡಿಡಕ್ಟ್ ಆಗುವಂತ ಚಾರ್ಜ್. ಎಲ್ಲಿ ತನಕ ಯೂನಿಟ್ ಫಂಡ್ ವ್ಯಾಲ್ಯೂ ಬೇಸಿಕ್ ಸಮ್ ಅಶ್ಯೂರ್ಡ್ ಕಿಂತ ಕಮ್ಮಿ ಇರುತ್ತೋ ಅಲ್ಲಿವರೆಗೂ ಮಾತ್ರ ಈ ಚಾರ್ಜಸ್ ಡಿಡಕ್ಟ್ ಆಗುತ್ತೆ. ಅವೆರಡರ ಡಿಫರೆನ್ಸ್ ಅನ್ನ ಸಮ್ ಅಟ್ ರಿಸ್ಕ್ ಅಂತ ಹೇಳ್ತಾರೆ. ಅದ್ರ ಮೇಲೆ ಮಾತ್ರ ಚಾರ್ಜಸ್ ರಿಕವರಿ ಆಗುತ್ತೆ. ಈ ಮಾರ್ಟಾಲಿಟಿ ಚಾರ್ಜ್ ಏಜ್ ಕಮ್ಮಿ ಇದ್ದಷ್ಟು ಕಮ್ಮಿ ಇರುತ್ತೆ, ಏಜ್ ಜಾಸ್ತಿ ಆದಾಗೆ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ.
ರಿಕವರಿ ಆಗೋ ವರ್ಷದಲ್ಲಿ ಏನ್ ಏಜ್ ಇರುತ್ತೋ ಆ ಪ್ರಕಾರ ಯೂನಿಟ್ಸ್ ನ ಕ್ಯಾನ್ಸಲ್ ಮಾಡಿ ಚಾರ್ಜಸ್ ನ ರಿಕವರಿ ಮಾಡ್ಕೋತಾರೆ. ಅದೇ ರೀತಿ ಆಕ್ಸಿಡೆಂಟ್ ಬೆನಿಫಿಟ್ ರೈಡರ್ ಚಾರ್ಜ್ ಅನ್ನು ಸಹ ರಿಕವರಿ ಮಾಡ್ಕೋತಾರೆ. ನಂತರ ಇಂಪಾರ್ಟೆಂಟ್ ಫಂಡ್ ಮ್ಯಾನೇಜ್ಮೆಂಟ್ ಚಾರ್ಜಸ್. ಇದರಲ್ಲಿ ಯಾವುದೇ ಯೂನಿಟ್ ಕ್ಯಾನ್ಸಲೇಷನ್ ಇರಲ್ಲ. ಯೂನಿಟ್ ಡಿಕ್ಲೇರ್ ಮಾಡುವಾಗ್ಲೇನೆ ಇದನ್ನ ಕನ್ಸಿಡರ್ ಮಾಡೇನೆ ಯೂನಿಟ್ ನ ವ್ಯಾಲ್ಯೂನ ಡಿಕ್ಲೇರ್ ಮಾಡ್ತಾರೆ. ಆಮೇಲೆ ಪಾಲಿಸಿ ಅಡ್ಮಿನಿಸ್ಟ್ರೇಷನ್ ಚಾರ್ಜ್. ಇದು ಒಂದೊಂದು ಪಾಲಿಸಿಗೆ ಒಂದೊಂದು ರೀತಿಯಲ್ಲಿ ಇರುತ್ತೆ. ಇದು ಈ ಪಾಲಿಸಿಯಲ್ಲಿ 6ನೇ ವರ್ಷದಿಂದ ಪಾಲಿಸಿ ಅಡ್ಮಿನಿಸ್ಟ್ರೇಷನ್ ಚಾರ್ಜಸ್ ನ ರಿಕವರಿ ಮಾಡ್ಕೋತಾರೆ. ಹಾಗೆ ಈ ಪಾಲಿಸಿಯಲ್ಲಿರುವ 6 ಫಂಡ್ಗಳಲ್ಲಿ ಒಂದು ಫಂಡ್ ಇಂದ ಇನ್ನೊಂದು ಫಂಡ್ ಗೆ ಸ್ವಿಚ್ ಮಾಡ್ಕೋಬೇಕಂತ ಹೇಳಿದ್ರೆ ವರ್ಷದಲ್ಲಿ 4 ಫ್ರೀ ಸ್ವಿಚಸ್ ಇರುತ್ತೆ. ಆ ನಂತರನೂ ಸ್ವಿಚಿಂಗ್ ಮಾಡ್ಕೋಬೇಕಂತ ಹೇಳಿದ್ರೆ 100 rupees ಪರ್ ಸ್ವಿಚ್ ಚಾರ್ಜ್ ಆಗುತ್ತೆ. ನಂತರ ಪಾರ್ಷಿಯಲ್ ವಿಡ್ರಾವಲ್ ಚಾರ್ಜಸ್. ಇದು 100 rupees ಪರ್ ಪಾರ್ಷಿಯಲ್ ವಿಡ್ರಾವಲ್ ಚಾರ್ಜ್ ಆಗುತ್ತೆ. ಹಾಗೆ ನಂತರ ಡಿಸ್ಕಂಟಿನ್ಯೂಯನ್ಸ್ ಚಾರ್ಜಸ್. ಒಂದೊಮ್ಮೆ ಪಾಲಿಸಿನ 5 ವರ್ಷಕ್ಕೆ ಒಳಗಡೆನೆ ಡಿಸ್ಕಂಟಿನ್ಯೂ ಆಯ್ತು ಅಂತ ಹೇಳಿದ್ರೆ ಈ ಚಾರ್ಜಸ್ ನ ರಿಕವರಿ ಮಾಡಿ ಆಗ ನಂತರ ಡಿಸ್ಕಂಟಿನ್ಯೂಯನ್ಸ್ ಫಂಡ್ ಗೆ ಫಂಡ್ ಅನ್ನ ಟ್ರಾನ್ಸ್ಫರ್ ಮಾಡ್ತಾರೆ. ಈ ಚಾರ್ಜಸ್ ಗಳ ಕುರಿತು ಹೆಚ್ಚಿನ ಮಾಹಿತಿಗೆ ಪ್ಲಾನ್ ನ ಬ್ರೋಷರ್ ಅನ್ನ ನೋಡಿ LIC ವೆಬ್ಸೈಟ್ ನಲ್ಲಿ ಲಭ್ಯ ಇದೆ. ಇಷ್ಟು ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಒಂದೊಮ್ಮೆ ವಿಡಿಯೋ ತಮಗೆ ಇಷ್ಟ ಆಯ್ತು ಅಂದ್ರೆ ಹೇಳಿದ್ರೆ ಒಂದು ಲೈಕ್ ಕೊಡಿ. ಹಾಗೆ ತಮ್ಮ ಸ್ನೇಹಿತರಿಗೂ ವಿಡಿಯೋನ ಶೇರ್ ಮಾಡಿ. ತಮ್ಮ ಅನಿಸಿಕೆಗಳು ಸಲಹೆಗಳೇನಾದ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ. ಇನ್ನು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಅದರಲ್ಲಿರುವ ಬೆಲ್ ಐಕನ್ ನ ಕ್ಲಿಕ್ ಮಾಡಿದ್ರೆ ಮುಂಬರುವ ಎಲ್ಲಾ ವಿಡಿಯೋಗಳ ನೋಟಿಫಿಕೇಶನ್ ತಮ್ಮನ್ನ ಎಲ್ಲರಿಗಿಂತ ಮೊದಲು ತಲುಪುತ್ತೆ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು ಸ್ನೇಹಿತರೆ.